ನಮಸ್ಕಾರ. ಆತಂಕ ಅಂದ್ರೆ ಆಂಗ್ಸೈಟಿ. ಈ ಪದ ನಮಗೆಲ್ಲ ತುಂಬಾ ಪರಿಚಿತ ಅಲ್ವಾ? ನಮ್ಮಲ್ಲಿ ಎಷ್ಟೋ ಜನ ಇದನ್ನ ಒಂದಲ್ಲ ಒಂದ್ಸಲ ಅನುಭವಿಸಿರ್ತೀವಿ. ಸರಿ, ಹಾಗಾದ್ರೆ ಈ ಆತಂಕ ನಮ್ಮ ಕೆಲ್ಸದ ಮೇಲೆ, ನಮ್ಮ ದಿನನಿತ್ಯದ ಜೀವನದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ? ಇದನ್ನ ನಿಭಾಯಿಸೋಕೆ ದಾರಿಗಳಿದ್ಯಾ? ಬನ್ನಿ, ಇವತ್ತು ಇದ್ರ ಬಗ್ಗೆನೇ ಸ್ವಲ್ಪ ಆಳವಾಗಿ ಮಾತಾಡೋಣ. ಯೋಚನೆ ಮಾಡಿ, ಒಂದು ದೊಡ್ಡ ಮೀಟಿಂಗ್ ಇದೆ ಅಥವಾ ಒಂದು ಇಂಪಾರ್ಟೆಂಟ್ ಎಕ್ಸಾಮ್. ಆವಾಗ ಎದೆ ಡವಡವ ಅನ್ನೋದು, ಕೈಕಾಲು ತಣ್ಣಗಾಗೋದು, ಇದೆಲ್ಲ ತುಂಬಾ ಸಾಮಾನ್ಯವಾದ ಅನುಭವ ಅಲ್ವಾ? ಇದು ಒಂದು ರೀತಿ ಆತಂಕದ ಮೊದಲ ಹೆಜ್ಜೆ ಅಂತಾನೇ ಹೇಳ್ಬೋದು. ಆದ್ರೆ ಇದೇ ಫೀಲಿಂಗ್ ನಮ್ಮನ್ನ ದಿನಪೂರ್ತಿ ಕಾಡಿದ್ರೆ ಆಗ ಏನಾಗತ್ತೆ? ಸರಿ, ಹಾಗಾದ್ರೆ ಈ ಆತಂಕ ಅಂದ್ರೆ ನಿಜಕ್ಕೂ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಮ್ಮ ದೇಹದ ನ್ಯಾಚುರಲ್ ಅಲಾರ್ಮ್ ಸಿಸ್ಟಮ್ ಇದ್ಹಾಗೆ. ಏನಾದ್ರೂ ಅಪಾಯ ಎದುರಾದಾಗ ಹೋರಾಡು ಅಥವಾ ಓಡಿ ಹೋಗು ಅಂದ್ರೆ ಫೈಟ್ ಆರ್ ಫ್ಲೈಟ್ ಅಂತ ಸಿದ್ಧ ಮಾಡೋ ಒಂದು ವ್ಯವಸ್ಥೆ. ಆದ್ರೆ ನಿಜವಾಗಿ ಯಾವ ಅಪಾಯನೂ ಇಲ್ದೆ ಸುಮ್ನೆ ಈ ಅಲಾರಂ ದಿನಪೂರ್ತಿ ಬಾರಿಸ್ತಾನೇ ಇದ್ರೆ ಅಯ್ಯೋ, ಆಗ ನಮ್ಮೆಲ್ಲ ಎನರ್ಜಿ ಡ್ರೈನ್ ಆಗ್ಬಿಡುತ್ತೆ, ನಮ್ಮ ಜೀವನಕ್ಕೆ ಒಂದು ದೊಡ್ಡ ಅಡ್ಡಿಯಾಗಿ ಕೂರುತ್ತೆ. ಸೊ ಈ ರೀತಿ ಒಳಗಿಂದೊಳಗೆ ಬಾರಿಸೋ ಫಾಲ್ಸ್ ಅಲಾರ್ಮ್ ನಮ್ಮ ಕೆಲ್ಸದ ಮೇಲೆ, ನಮ್ಮ ದಿನನಿತ್ಯದ ಜೀವನದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ? ಬನ್ನಿ, ಅದರ ಬಗ್ಗೆ ಈಗ ನೋಡೋಣ. ನೋಡಿ, ಆತಂಕದ ಪರಿಣಾಮ ಬರೀ ಮನಸ್ಸಿಗೆ ಮಾತ್ರ ಸೀಮಿತ ಅಲ್ಲ, ಅದು ದೇಹದ ಮೇಲೂ ಆಗತ್ತೆ. ಮೆಂಟಲಿ ಏನಾಗತ್ತೆ ಅಂದ್ರೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದು ತಲೆಯಲ್ಲಿ ನಿಲ್ಲಲ್ಲ, ಮರ್ತೋಗುತ್ತೆ. ಇನ್ನು ಫಿಸಿಕಲ್ ಆಗಿ ಸದಾ ತಲೆನೋವು, ಸುಸ್ತು, ರಾತ್ರಿ ಸರಿಯಾಗಿ ನಿದ್ದೆ ಬರ್ದೇ ಇರೋದು, ಈ ಥರದ ಸಮಸ್ಯೆಗಳೆಲ್ಲ ಶುರುವಾಗತ್ತೆ. ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಈ ಆತಂಕ ನಮ್ಮ ಡೆಸಿಷನ್ ಮೇಕಿಂಗ್ ಪವರನ್ನೇ ಕಿತ್ಕೊಂಡು ಬಿಡುತ್ತೆ. ಏನಾದ್ರೂ ಒಂದು ನಿರ್ಧಾರ ತಗೋಬೇಕು ಅಂದಾಗ ತಲೆಯಲ್ಲಿ ಸಾವಿರ ವಾಟ್ ಇಫ್ ಪ್ರಶ್ನೆಗಳು ಓಡಾಡೋಕ್ ಶುರುವಾಗುತ್ತೆ. ಹೀಗಾದ್ರೇನು, ಹಾಗಾದ್ರೇನು ಅಂತ. ಇದ್ರಿಂದ ಏನಾಗತ್ತೆ ಅಂದ್ರೆ ಒಂದ್ ಕಡೆ ಯಾವ ನಿರ್ಧಾರನೂ ತಗೊಳ್ಳಕ್ ಆಗ್ದೆ ಅಲ್ಲೇ ಸ್ಟಕ್ ಆಗ್ಬಿಡ್ತೀವಿ. ಇಲ್ಲ ಅಂದ್ರೆ ಆ ಆತಂಕದಿಂದ ಬೇಗ ಹೊರಗೆ ಬರ್ಬೇಕು ಅಂತ ತರಾತುರಿಯಲ್ಲಿ ಏನೋ ಒಂದು ತಪ್ಪು ನಿರ್ಧಾರ ತಗೊಂಡ್ಬಿಡ್ತೀವಿ. ಈ ಆತಂಕದ ಎಫೆಕ್ಟ್ ಬರೀ ಆಫೀಸ್ ಗೋಡೆಗಳ ಮಧ್ಯೆ ಇರಲ್ಲ, ಅದು ನಮ್ಮ ಪರ್ಸನಲ್ ಲೈಫ್ಗೂ ಕಾಲಿಡುತ್ತೆ. ಇದ್ರಿಂದ ಹತ್ತಿರದವರ ಜೊತೆಗಿನ ಸಂಬಂಧಗಳು ಹಾಳಾಗ್ಬೋದು, ನಮ್ಮ ಇಮ್ಯುನಿಟಿ, ನಮ್ಮ ಡೈಜೆಷನ್ ಸಿಸ್ಟಮ್ ವೀಕ್ ಆಗ್ಬೋದು. ಅಷ್ಟೇ ಯಾಕೆ, ಅಂಗಡಿಗೆ ಹೋಗಿ ದಿನಸಿ ತರುವಂತ ಚಿಕ್ಕಪುಟ್ಟ ಕೆಲ್ಸ ಕೂಡ ಯಾವುದೋ ದೊಡ್ಡ ಬೆಟ್ಟ ಹತ್ತಿದಷ್ಟು ಕಷ್ಟ ಅನ್ಸೋಕ್ ಶುರುವಾಗುತ್ತೆ. ಓಕೆ, ಇಲ್ಲಿಯವರೆಗೆ ಸಮಸ್ಯೆಯ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಈಗ ಪರಿಹಾರಗಳ ಕಡೆಗೆ ಬರೋಣ. ಪರಿಸ್ಥಿತಿಯನ್ನ ಮತ್ತೆ ನಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಸಹಾಯ ಮಾಡುವಂತ ಸಿಂಪಲ್ ಆದ, ತಕ್ಷಣಕ್ಕೆ ಕೆಲಸ ಮಾಡುವಂತ ಕೆಲವು ಟೆಕ್ನಿಕ್ಗಳಿವೆ. ಅವು ಯಾವುವು ಅಂತ ನೋಡೋಣ. ಮೊದಲನೇದು ಮತ್ತೆ ತುಂಬಾನೇ ಪವರ್ಫುಲ್ ಟೆಕ್ನಿಕ್ ಅಂದ್ರೆ ಉಸಿರಾಟದ ಮೇಲೆ ಗಮನ ಕೊಡೋದು. ಇದು ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ತಕ್ಷಣಕ್ಕೆ ಕೂಲ್ ಮಾಡುತ್ತೆ. ಮಾಡ್ಬೇಕಾಗಿರೋದು ಇಷ್ಟೇ: 4 ಸೆಕೆಂಡ್ ಉಸಿರನ್ನ ಒಳಗೆ ತಗೊಳ್ಳಿ, 4 ಸೆಕೆಂಡ್ ಹಾಗೆ ಹಿಡಿದಿಟ್ಕೊಳ್ಳಿ, ಆಮೇಲೆ 4 ಸೆಕೆಂಡ್ ನಿಧಾನವಾಗಿ ಹೊರಗ್ಬಿಡಿ. ಯಾವಾಗ ಆತಂಕ ಹೆಚ್ಚಾಗುತ್ತೆ ಅನ್ಸುತ್ತೋ ಆವಾಗ ಇದು ಮನಸ್ಸನ್ನ ಶಾಂತ ಮಾಡೋಕ್ಕೆ ಒಂದು ಅದ್ಭುತವಾದ ಟೂಲ್. ಎರಡನೇ ಟೆಕ್ನಿಕ್ ಹೆಸರು ಗ್ರೌಂಡಿಂಗ್, ಅಂದ್ರೆ ನಮ್ಮನ್ನ ಮತ್ತೆ ಪ್ರೆಸೆಂಟ್ ಮೊಮೆಂಟ್ಗೆ ವಾಪಸ್ ತರೋದು. ಮನಸ್ಸು ಆತಂಕದ ಯೋಚನೆಗಳಲ್ಲಿ ಮುಳುಗಿ ಹೋದಾಗ ಸುತ್ತಮುತ್ತ ನೋಡ್ಬೇಕು. ಕಣ್ಣಿಗೆ ಕಾಣೋ 5 ವಸ್ತುಗಳು, ಕೈಗೆ ಮುಟ್ಟೋಕೆ ಸಿಗೋ 4 ವಸ್ತುಗಳು, ಮತ್ತೆ ಕಿವಿಗೆ ಕೇಳಿಸೋ 3 ಶಬ್ದಗಳು, ಇವುಗಳನ್ನ ಗುರುತಿಸ್ಬೇಕು. ಹೀಗೆ ನಮ್ಮ ಗಮನವನ್ನ ಸೆನ್ಸಸ್ ಕಡೆಗೆ ತಂದಾಗ ಮನಸ್ಸು ತಾನಾಗೆ ಶಾಂತವಾಗುತ್ತೆ. ಕೆಲವೊಮ್ಮೆ ಒಂದು ದೊಡ್ಡ ಕೆಲಸವನ್ನ ನೋಡಿದ ತಕ್ಷಣ ಆತಂಕ ಶುರುವಾಗುತ್ತೆ ಅಲ್ವಾ? ಅಂಥ ಟೈಮ್ನಲ್ಲಿ ಆ ದೊಡ್ಡ ಕೆಲಸವನ್ನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಬೇಕು. ಉದಾಹರಣೆಗೆ, ಒಂದು ರಿಪೋರ್ಟ್ ಬರಿಬೇಕು ಅನ್ನೋ ದೊಡ್ಡ ಯೋಚನೆ ಬದಲು ಸದ್ಯಕ್ಕೆ ಡಾಕ್ಯುಮೆಂಟ್ ಓಪನ್ ಮಾಡ್ತೀನಿ ಅಷ್ಟೇ. ಆ ಮೊದಲನೇ ಚಿಕ್ಕ ಸ್ಟೆಪ್ ತಗೊಂಡ್ರೆ ಸಾಕು, ಉಳಿದಿದ್ದು ಸುಲಭ ಅನ್ಸುತ್ತೆ. ಈ ಟೆಕ್ನಿಕ್ ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಆದ್ರೆ ಇದು ಸಖತ್ ಎಫೆಕ್ಟಿವ್. ಅದೇನಪ್ಪಾ ಅಂದ್ರೆ ಚಿಂತೆಯ ಸಮಯ ಅಂತಾನೆ ಒಂದು ಟೈಮ್ ಫಿಕ್ಸ್ ಮಾಡೋದು. ಪ್ರತಿದಿನ ಒಂದು 15 ನಿಮಿಷ. ಆ ಟೈಮ್ನಲ್ಲಿ ಮನ್ಸಿಗೆ ಬರೋ ಎಲ್ಲಾ ಚಿಂತೆಗಳ ಬಗ್ಗೆ ಬೇಕಾದಷ್ಟು ಯೋಚನೆ ಮಾಡ್ಬೋದು. ಹೀಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಚಿಂತೆಗಳು ದಿನದ ಬೇರೆ ಹೊತ್ತಲ್ಲಿ ಬಂದು ಡಿಸ್ಟರ್ಬ್ ಮಾಡೋದಿಲ್ಲ. ಚಿಂತೆಗಳಿಗೂ ಒಂದು ಟೈಮ್ ಟೇಬಲ್ ಹಾಕಿದ್ದ ಹಾಗೆ. ಸರಿ, ಇವೆಲ್ಲ ತಕ್ಷಣಕ್ಕೆ ಸಹಾಯ ಮಾಡುವಂಥ ಟೆಕ್ನಿಕ್ಗಳು, ಇವು ಖಂಡಿತವಾಗಿಯೂ ತುಂಬಾ ಯೂಸ್ಫುಲ್. ಆದ್ರೆ ಲಾಂಗ್ ಟರ್ಮ್ನಲ್ಲಿ ಸಂಪೂರ್ಣವಾಗಿ ಚೇತರಿಸ್ಕೊಳ್ಳೋಕೆ ಕೆಲವೊಮ್ಮೆ ಪ್ರೊಫೆಷನಲ್ ಹೆಲ್ಪ್ ಬೇಕಾಗತ್ತೆ. ಹಾಗಾದ್ರೆ ಈ ಪ್ರೊಫೆಷನಲ್ ಹೆಲ್ಪ್ ಅಂದ್ರೆ ಏನು? ನೋಡಿ, ಇದಕ್ಕೆ ಕೆಲವು ಸೈಂಟಿಫಿಕ್ ಆಗಿ ಪ್ರೂವ್ ಆದ ಚಿಕಿತ್ಸೆಗಳಿವೆ. ಅದರಲ್ಲಿ ಮೊದಲನೇದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂದ್ರೆ ಸಿಬಿಟಿ. ಇದರಲ್ಲಿ ಆತಂಕಕ್ಕೆ ಕಾರಣವಾಗುವ ನಮ್ಮ ನೆಗೆಟಿವ್ ಥಿಂಕಿಂಗ್ ಪ್ಯಾಟರ್ನ್ ಅನ್ನ ಗುರುತಿಸಿ ಅದನ್ನ ಪಾಸಿಟಿವ್ ಆಗಿ ಬದಲಾಯಿಸೋಕೆ ಸಹಾಯ ಮಾಡಲಾಗುತ್ತೆ. ಕೆಲವು ಸೀರಿಯಸ್ ಕೇಸ್ಗಳಲ್ಲಿ ಮೆಡಿಕೇಷನ್ ಕೂಡ ಬೇಕಾಗಬಹುದು.
ಅದ್ರ ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳು ಕೆಲ್ಸ ಮತ್ತೆ ಜೀವನವನ್ನ ಬ್ಯಾಲೆನ್ಸ್ ಮಾಡೋಕೆ ಲಾಂಗ್ ಟರ್ಮ್ನಲ್ಲಿ ದಾರಿ ತೋರಿಸುತ್ತೆ. ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ಮಾತನ್ನ ನೆನ್ಪಲ್ಲಿಡ್ಬೇಕು. ಆತಂಕ ಅನ್ನೋದು ಒಂದು ವೀಕ್ನೆಸ್ ಅಲ್ಲ, ಅದೊಂದು ಮೆಡಿಕಲ್ ಕಂಡೀಷನ್. ಅದಕ್ಕೆ ಸಹಾಯ ತಗೊಳ್ಳೋದು ನಾಚಿಕೆ ಪಡಬೇಕಾದ ವಿಷಯವಂತೂ ಖಂಡಿತ ಅಲ್ಲ. ನಿಜ ಹೇಳ್ಬೇಕಂದ್ರೆ ಸಹಾಯ ಕೇಳೋದೇ ಧೈರ್ಯ ಮತ್ತೆ ಶಕ್ತಿಯ ನಿಜವಾದ ಸಂಕೇತ.